ಓಂ ಶರ್ವಾಯ ನಮಃ. 26ನೇಯ ಶರ್ವ ಅನ್ನೋ ನಾಮ ಮತ್ತು 26ನೇಯ ಬೃಹತಿ ಮಂತ್ರ, ಇದಕ್ಕಿರುವ ಸಂಬಂಧವನ್ನು ನಾವೀಗ ನೋಡಬೇಕಾಗಿದೆ ಭಗವಂತರಾಯರ ವ್ಯಾಖ್ಯಾನದ ಬೆಳಕಿನಲ್ಲಿ. ಶರ ಅಂದರೆ ಬಾಣ, ನಮಗೆಲ್ಲ ಗೊತ್ತಿದೆ. ಬಾಣರೂಪನಾದಂಥ ವಾಯುವನ್ನು ನಾವಿಲ್ಲಿ ಶರ ಎಂಬ ಶಬ್ದದಿಂದ ತಗೊಳ್ಬೇಕು. ಪಂಚಾತ್ಮಕೋ ಮಾರುತ ಏವ ಬಾಣ ಅಂತ ತಾತ್ಪರ್ಯ ನಿರ್ಣಯದಲ್ಲಿ 5 ರೂಪ ಇರುವಂತಹ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಂಬ 5 ರೂಪವುಳ್ಳಂತಹ ಪ್ರಾಣನೇ ಆ ಭಗವಂತನಿಗೆ ಬಾಣ ರೂಪದಲ್ಲಿದ್ದಾನೆ ಅಂತ ವರ್ಣನೆ ಮಾಡಿದ್ದಾರೆ. ಅಂತಹ ಬಾಣ ರೂಪದಲ್ಲಿರುವ ಪ್ರಾಣನನ್ನ ವರ್ತಯತಿ, ಮುನ್ನಡೆಸ್ತಾನೆ. ಆತ ಭಗವಂತನ ಕೈಯಲ್ಲಿರುವಂತಹ ಒಂದು ಬಾಣದಂತೆ ಮುನ್ನುಗ್ತಾನೆ, ಜಗತ್ತಿನ ಕಾರ್ಯಗಳನ್ನು ಮಾಡ್ತಾನೆ. ಹಾಗಾಗಿ ಶರ್ವ ಅಂದ್ರೆ ಪ್ರಾಣಪತಿ ಅಂತ ಹೀಗರ್ಥ. ಮತ್ತೆ ಶಮ್ ಅಂದ್ರೆ ಸುಖ, ರಮ್ ಅಂದ್ರೆ ವಿಹಾರ, ವಮ್ ಅಂದ್ರೆ ಜ್ಞಾನ. ಇವೆಲ್ಲವನ್ನೂ, ಈ ಎಲ್ಲ ಗುಣಗಳನ್ನು ಹೊಂದಿದವನಾದ್ರಿಂದ ಈ ಪರಮಾತ್ಮನನ್ನ ಶರ್ವ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಎಲ್ಲರ ಬುದ್ಧಿಯಲ್ಲಿಯೂ ಕೂಡ ಅವನು ಇರ್ತಾನೆ, ಸ್ವಲ್ಪ ಸ್ವಲ್ಪ ಮಾತ್ರ ಬುದ್ಧಿ ಗೋಚರ ಆಗ್ತಾನೆ. ನಕಸ್ಯಾಪಿ ಬುದ್ಧೇ ಸಾಕಲ್ಯೇನ ಗೋಚರ ಇತ್ಯರ್ಥ ಅಂತ ಹೇಳ್ತಾರೆ ಭಗವಂತರಾಯರು. ನಮಗೂ ಗೊತ್ತು, ದೊಡ್ಡ ದೊಡ್ಡ ಜ್ಞಾನಿಗಳಿಗೂ ಗೊತ್ತು. ಆದರೆ ಪೂರ್ಣವಾಗಿ ಆ ಭಗವಂತನನ್ನು ತಿಳಿದವರು ಯಾರೂ ಇಲ್ಲ. ಸ್ವಲ್ಪ ಸ್ವಲ್ಪ ರೂಪದಿಂದ ಎಲ್ಲರನ್ನೂ ತಿಳಿದಿರ್ತಾನೆ. ಶೇತೆ ಅಂದ್ರೆ ಇರ್ತಾನೆ, ನೆಲೆ ಮಾಡಿಕೊಂಡಿದ್ದಾನೆ ನಮ್ಮ ಬುದ್ಧಿಯಲ್ಲಿ. ಹೇಗೆ ಅಂದ್ರೆ ಲವ ರೂಪೇಣ, ಲವ ಅಂದ್ರೆ ಅತ್ಯಂತ ಸಣ್ಣ ರೂಪದಿಂದ. ಅಲ್ಲಿ ಹೀಗೆ ಶ ಲವ, ಶ ಲವ ಇದ್ದದ್ದು ಶ ರವ ಆಗಿದೆ. ಯಾಕೆಂದ್ರೆ ಲ ಮತ್ತು ರಗಳನ್ನ ಸಂಸ್ಕೃತದಲ್ಲಿ ಅಭಿನ್ನ ಅಂತ ಪರಿಗಣನೆ ಮಾಡಿಸ್ತಾರೆ ಅನೇಕ ಪ್ರಸಂಗದಲ್ಲಿ. ಆದ್ರಿಂದ ಶೇತೆ ಅಂದ್ರೆ ನೆಲೆ ಮಾಡಿಕೊಂಡಿದ್ದಾನೆ, ಅದು ಶ ಧಾತು. ಶಿ ಧಾತು ಅಲ್ಲಿ ಶಕಾರ ಉಳಿದಿದೆ. ಮತ್ತೆ ಲವ ಅಂದ್ರೆ ಚಿಕ್ಕದು, ಸಣ್ಣದು ಅನ್ನೋ ಅರ್ಥ. ಅಲ್ಲಿ ಲ ಹೋಗಿ ಲ ಜಾಗದಲ್ಲಿ ರ ಬಂದಿದೆ, ಶ ರವ ಅಂತ ಆಗ್ತದೆ. ಮತ್ತೆ ಆ ರವ ಅನ್ನುವಲ್ಲಿರುವಂತಹ ಅಕಾರ ಹೋಗಿ ರ ಮತ್ತು ವಗಳು ಸಂಯುಕ್ತ ಅಕ್ಷರವಾಗಿ ಪರಿಣಮಿಸಿವೆ. ತದಂತಲೋಪಸ್ಥ ನಿರ್ವಚನಾತ್, ಹೀಗೆ ಶರ್ವ ಅನ್ನೋ ಶಬ್ದ ನಿಷ್ಪನ್ನ ಆಗಿದೆ. ಕವುನುತೆ ಮಹಿಮನಃ ಸಮಸ್ಯ ನದಂಬ ಓದತೀನಾಂ, ಪೂರ್ಣ ಮಂತ್ರ ನಾಮಿಷುಧಿ ಶುದ್ಧ ಸೋಂ ಕವುನುತೆ ಮಹಿಮನಃ ಸಮಸ್ಯ ನದಂಬ ಓದತೀನಾಂ ಅಸ್ಮತ್ಪೂರ್ವ ಋಷಯೋಂತ ಮಾಪುಹು ನದಯ್ಯೋ ಅಂತ ಮಂತ್ರ. ಅದು ಯೋ ಯುವತೀನಾಮ್ ಅನ್ನೋದು ಮುಂದಿನ ಮಂತ್ರಕ್ಕೆ ಸಂಬಂಧಪಡ್ತದೆ. ಅಲ್ಲಿ ನಮ್ಮ ಹಿಂದಿನ ಯಾವ ಋಷಿಗಳಾದರೂ, ಚತುರ್ಮುಖ ಬ್ರಹ್ಮ ಎಲ್ಲ ಶಾಸ್ತ್ರಗಳಿಗೆ ಮೊದಲ ಋಷಿ, ಅವನನ್ನು ಹಿಡಿದು ಮತ್ತೆ ಯಾವ ಋಷಿಗಳಾದರೂ ಕೂಡ ಪೂರ್ಣವಾಗಿ ಇವನನ್ನು ತಿಳಿದವರಿದ್ದಾರೆ, ಪೂರ್ಣವಾಗಿ ತಿಳಿದವರು ಯಾರೂ ಕೂಡ ಇಲ್ಲ ಅಂತ ಆ ಮಂತ್ರ ಹೇಳ್ತಾ ಇದೆ. ಅಸ್ಮತ್ ಪೂರ್ವ ಋಷಯ, ನಮ್ಮ ಹಿಂದಿನ ಋಷಿಗಳು ಯಾರೂ ತಿಳಿದಿಲ್ಲ ಅನ್ನುವುದನ್ನೇ ಆ ಶರ್ವ ಅನ್ನೋ ಶಬ್ದ ವರ್ಣಿಸಿದೆ. ಮತ್ತೆ ಶರ್ವ ಅನ್ನೋ ಶಬ್ದಕ್ಕೆ ಮಂಗಳಕರವಾದಂಥ ಗುಣಗಳುಳ್ಳವನು, ಶ ಅಂದ್ರೆ ಸುಖ, ರ ಅಂದ್ರೆ ಕ್ರೀಡಾ, ವ ಅಂದ್ರೆ ಜ್ಞಾನ ಅಂತ ಹೀಗೆಲ್ಲ ಅರ್ಥಗಳನ್ನು ಹೇಳಿದ್ರಲ್ಲ. ಆ ಭಗವಂತನ ಆ 3 ಗುಣಗಳನ್ನ, ಸುಖ, ವಿಹಾರ ಅಂದ್ರೆ ಲೀಲೆ, ಮತ್ತೆ ಜ್ಞಾನ ಅನ್ನೋ 3 ಗುಣಗಳನ್ನು ಮಹಿಮಾ ಎಂಬ ಶಬ್ದದಿಂದ ವೇದವಾಕ್ಯ ವಿಸ್ತರಿಸಿ ಹೇಳಿದೆ. ಅವನ ಮಹಿಮೆಯನ್ನ ಪೂರ್ಣವಾಗಿ ತಿಳಿದವರು ಯಾರು? ಭಗವಂತನ ಲೀಲೆ ಎಂಥದ್ದು, ವೈಭವ ಎಂಥದ್ದು, ಅವನಿಗೆ ಸುಖ ಎಷ್ಟಿದೆ, ಅವನಿಗೆ ಜ್ಞಾನ ಎಷ್ಟಿದೆ ಅಂತ ನಮಗೇನು ಗೊತ್ತಿದೆ, ನಾವು ಅಜ್ಞಾನಿಗಳು. ಹೀಗೆ ಶರ್ವ ಎಂಬ ಶಬ್ದದಿಂದ ಬರುವಂತಹ 2 ಅರ್ಥಗಳನ್ನ ಮಹಿಮನಃ ಅನ್ನುವ ಪದದಿಂದ ಮತ್ತೆ ಋಷಯ, ಯಾವ ಋಷಿಗಳು ಇದನ್ನು ತಿಳಿದಿದ್ದಾರೆ ಅನ್ನುವ ಪದದಿಂದ ವೇದವಾಕ್ಯ ವರ್ಣನೆ ಮಾಡಿದೆ. ಹೀಗಿದು ಶರ್ವ ಅನ್ನುವ ಶಬ್ದದ ಮತ್ತೆ ಅದರ ಅರ್ಥವನ್ನು ವಿವರಣೆ ಮಾಡುವಂತಹ ವೇದವಾಕ್ಯದ ಒಂದು ಅಭಿಪ್ರಾಯ ಭಗವಂತರಾಯರ ವ್ಯಾಖ್ಯಾನಕ್ಕನುಸಾರವಾಗಿ.